ಚಿಕ್ಕಮಗಳೂರಿನಲ್ಲಿ ಮತ್ತೆ ಹೊತ್ತಿಕೊಂಡ ಕೋಮು ಕಿಡಿ. ಸ್ವಲ್ಪ ದಿನಗಳ ಮಟ್ಟಿಗೆಲ್ಲವೂ ಸೈಲೆಂಟ್ ಆಗಿತ್ತು, ಆದ್ರೆ ಇದೀಗ ಮತ್ತೆ ಕೋಮು ಕಿಡಿ ಹೊತ್ಕೊಳ್ತಾ ಇದೆ. ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ವಿಜಯನಗರ ಬಡಾವಣೆಯ ತಿಲಕ್ ಪಾರ್ಕ್ ಸಮೀಪವೇ ಈ ಒಂದು ಘಟನೆ ನಡೆದಿದೆ. ಚಿಕ್ಕಮಗಳೂರು ನಗರದ ವಿಜಯನಗರ ಬಡಾವಣೆ ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಜರಂಗ ದಳದವರು. ಬಸವನಹಳ್ಳಿ ಪೊಲೀಸರಿಗೆ ಒಪ್ಪಿಸಿರುವಂತದ್ದು ಕಾರ್ಯಕರ್ತರು. ಚಿಕ್ಕಮಗಳೂರು ಜಿಲ್ಲೆ ಬಸವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು. ಬೇಕು ಅಂತ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ. ಸಿಸಿಟಿವಿಯ ವಿಜುವಲ್ಸ್ಗಳಲ್ಲೂ ಕೂಡ ಈ ಕಲ್ಲು ತೂರಾಟ ಮಾಡ್ತಾ ಇರೋದು ಗೊತ್ತಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಮನೆಯ ಬಾಗಿಲಿಗೆ ಕಲ್ಲುಗಳು ಬಂದು ಬಿದ್ದಿದೆ. ನೀವು ನೋಡ್ತಾ ಇದ್ದೀರಾ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಾವು. ಇನ್ನೊಂದು ಕಡೆಯಲ್ಲಿ ಇಬ್ರು ಬೇಕು ಅಂತ ಬಂದು ಈ ತರ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ. ಸುಮ್ಮನೆ ಇರಲಾರ್ದೆ ಇರುವೆ ಬಿಡೋದು, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸವನ್ನ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರ್ತಾರೆ. ಏನ್ ಸಿಗುತ್ತೆ ಕಂಡೋರ್ ಮನೆ ಕಲ್ಲು ಹೊಡೆಯೋದ್ರಿಂದ? ನೆಮ್ಮದಿಯಾಗಿ ಶಾಂತಿಯುತವಾಗಿ ಎಲ್ಲ ಸಾಕ್ತಾ ಇರತ್ತೆ. ಅದನ್ನ ಹದಗೆಡಿಸ್ಬೇಕು, ಕಿರಿಕ್ ಮಾಡ್ಬೇಕು, ಏನಾದ್ರೂ ಕಿತಾಪತಿ ತೆಗಿಬೇಕು ಅಂತಾನೆ ಕೆಲವ್ರಿಗೆ ಇರ್ತಾರೆ. ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿರುವಂತ ಆರೋಪ. ಏನಕ್ಕೆ ಮಾಡಿದ್ರು, ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕು. ಈಗ ಹೆಂಗೋ ತನಿಖೆ ಮಾಡ್ತಾರಲ್ಲ, ತನಿಖಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮಾನಸಿಕ ಸ್ಥಿಮಿತ ಏನಾರು ಕಳ್ಕೊಂಡಿದಾರೋ ಏನ್ ಕತಿಗೋ ಅಂತ. ಇದನ್ನ ನೋಡಿ ಕಂಡು ಹಿಡಿದಿದ್ದು ಬಜರಂಗ ದಳದ ಕಾರ್ಯಕರ್ತರು. ಅವ್ರಿಗೆ ಹೆಂಗ್ ಮಾಹಿತಿ ಗೊತ್ತಾಯ್ತು ಏನು ಎತ್ತ ಗೊತ್ತಿಲ್ಲ. ಬಜರಂಗ ದಳ ಕಾರ್ಯಕರ್ತರು ಬಂದು ಯಾರು ಈ ತರ ಕಲ್ಲು ತೂರಾಟ ಮಾಡ್ತಾ ಇದ್ರು ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ ಫಸ್ಟಿಗೆ. ಅದಾದ್ಮೇಲೆ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇದು ಚಿಕ್ಕಮಗಳೂರಿನ ವಿಜಯನಗರ ಬಡಾವಣೆಯ ತಿಲಕ್ ಪಾರ್ಕ್ ಸಮೀಪವೇ ನಡೆದಿರುವಂತ ಘಟನೆ. ಸೊ ಉದ್ವಿಗ್ನ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಪೊಲೀಸರು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂರಿಸಿ ಮಾತಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಜಮಾಯಿಸ್ಬಿಟ್ಟಿದ್ದಾರೆ. ಹಿಂಗಾದ್ರೆ ಹೆಂಗೆ? ಸುಮ್ಮನೆ ಕಲ್ಲು ತೂರಾಟ ಮಾಡಿದ್ರೆ ನಾವು ಸುಮ್ಮನಿದ್ ಬಿಡ್ಬೇಕಾ, ಒಪ್ಕೊಬಿಡ್ಬೇಕಾ? ಇವ್ರ ಉದ್ದೇಶ ಏನು, ಇವ್ರ ಕತೆಗೇನು ವಿಚಾರಿಸಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೀ ಕಿಡಿ ಹೊತ್ಕೊಂಡಿದೆ. ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಏನು ಎತ್ತ ಅಂತ. ಪೊಲೀಸರು ಈಗೆಲ್ಲವನ್ನ ಸರಿಪಡಿಸ್ಬೇಕು, ಕಂಟ್ರೋಲ್ ಮಾಡ್ಬೇಕು ಇವಾಗ.